ಕಟಾವಿಗೆ ಬಂದ ದಾಳಿಂಬೆ ಹಣ್ಣಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಕಟಾವು ಮಾಡಿ 7.50 ಲಕ್ಷದ ಹಣ್ಣನ್ನ ಕಳ್ಳರು ಹೊತ್ತೊಯ್ದಿದ್ದಾರೆ. ಕಟಾವಿಗೆ ಬಂದ ದಾಳಿಂಬೆ ಹಣ್ಣಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಕಟಾವು ಮಾಡಿ ಬರೋಬ್ಬರಿ 7.50 ಲಕ್ಷದ ಹಣ್ಣನ್ನ ಕಳ್ಳರು ಕದ್ದೊಯ್ದಿರುವುದು. ಈ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಹಿರೇಮಲ್ಲನಹೊಳಿಯಲ್ಲಿ ನಡೆದಿರೋದು. ದಾಳಿಂಬೆ ಬೆಳೆಯೋದಕ್ಕೆ 10 ಲಕ್ಷ ವೆಚ್ಚ ಮಾಡಿದ್ದಾರೆ ರವಿಕುಮಾರ್. 2 ಎಕರೆಯಲ್ಲಿ 7 ಟನ್ಗೂ ಹೆಚ್ಚು ದಾಳಿಂಬೆಯನ್ನು ಬೆಳೆದಿತ್ತು. 750 ಗಿಡಗಳ ಪೈಕಿ 500 ಗಿಡಗಳಲ್ಲಿದ್ದ ದಾಳಿಂಬೆಯನ್ನ ಕಟಾವು ಮಾಡ್ಕೊಂಡು ಹೋಗಿದ್ದಾರೆ. ಕಳ್ಳರ ಕೈಚಳಕದಿಂದ ರೈತ ರವಿಕುಮಾರ್ ಕಂಗಾಲಾಗಿದ್ದಾರೆ. ಇನ್ನು ಈ ಕುರಿತಂತೆ ಜಗಳೂರು ಠಾಣೆಗೆ ಅನ್ನದಾತ ರವಿಕುಮಾರ್ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಒಂಥರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಾಗಿದೆ. ಸುಮಾರು ಹತ್ರ ಲಕ್ಷ ಕೊಟ್ಟು ಬೆಳೆಯನ್ನು ಬೆಳೆದಿದ್ದಾರೆ. ಇನ್ನೇನು ಕೆಲವೊಂದಷ್ಟು ಸಾಲಗಳನ್ನು ಕೂಡ ಮಾಡಿಕೊಂಡು ರೈತರು ಫಲವತ್ತಾಗಿ ಅಂದರೆ ಫಸಲನ್ನು ಬೆಳೆದಿರ್ತಾರೆ. ಈ ಹೊತ್ತಿನಲ್ಲಿ ಸುಮಾರು 750 ಗಿಡಗಳಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಅದರಲ್ಲಿ 500 ಗಿಡಗಳಿಂದ ದಾಳಿಂಬೆ ಹಣ್ಣನ್ನು ಕದ್ದೊಯ್ದಿದ್ದಾರೆ ಕಳ್ಳರು. ಎಲ್ಲ ಘಟನೆ ಬೆಳಗ್ಗೆ ಅಂತೂ ನಡೆದಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಜನ ಓಡಾಡ್ತಾ ಇರ್ತಾರೆ. ಅದರ ಜೊತೆಗೆ ಪರದೆ ಬೇರೆ ಕಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕೃತ್ಯ ರಾತ್ರಿ ಹೊತ್ತಿನಲ್ಲಿ ನಡೆದಿರಬಹುದು. ಈಗಾಗಲೇ 7.50 ಅಂದರೆ ಒಂದು 7.5 ಲಕ್ಷದ ಹಣ್ಣನ್ನು ಖದೀಮರು ಕದ್ದೊಯ್ದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನ ಆ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಈಗಾಗಲೇ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪರಿಶೀಲನೆ ನಡೀತಾ ಇದೆ. ಜಗಳೂರು ಠಾಣೆಯಲ್ಲಿ ಅನ್ನದಾತ ರವಿಕುಮಾರ್ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಯಾರು ತಿಳಿದಾರೆ ಏನೋ ನಮಗೆ ಗೊತ್ತಿಲ್ಲ, ಏನಿಲ್ಲ ಬಂದು ನಮ್ದೆಲ್ಲ ಕದ್ಕೊಂಡು. ನಿನ್ನೆ ಎಷ್ಟು ಗಂಟೆಗೆ ಸುಮಾರು ಏನಾದ್ರು? ಸುಮಾರು ನೈಟ್ 10 ಗಂಟೆಗೆ ಸ್ಟಾರ್ಟ್ ಮಾಡಿರೋರು ಬೆಳಿಗ್ಗೆ ಜಾವ 3 ಗಂಟೆ ತನಕ ಕಿತ್ತಿದ್ದಾರೆ. ಯಾಕಂದ್ರೆ 4 ರಿಂದ 5 ಟನ್ ಕೀಳ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಒಂದು 7 ರಿಂದ 8 ಜನ ಬಂದು ಕಿತ್ತಿದ್ದಾರೆ. ಇದು ಏನು ತಿರ್ಗಿ ಆಮೇಲೆ ಹಾಜು ಬಾಜು ಒಂದು ಕಾಯಿ 300 ರಿಂದ 400 ಗ್ರಾಮ್ ತನಕ ಇತ್ತು ನಮ್ದು ಕಾಯಿ. 1 ಕೆಜಿಗೆ 2 ರಿಂದ 3 ಕಾಯಿ ಹಾಕಿದ್ರೆ 1 ಕೆಜಿ ಆಗ್ತಿತ್ತು. ಈಗ ಹಂಗಾಗಿ ಹೊಲನ ಪೂರ್ತಿ ಅಂದಾಜು ಎಷ್ಟು ಲಾಸು ಅಂತ ಕದ್ದಿರೋದು ಎಷ್ಟು ಮೌಲ್ಯದ ಕದ್ದಿರಬಹುದು? ನನ್ನ ಪ್ರಕಾರ 150 ರೂಪಾಯಿ 1 ಕೆಜಿ ಇವತ್ತಿನ ದಿನ ವ್ಯಾಲ್ಯೂಷನ್ ಐತೆ. 5 ಟನ್ ಕದ್ದಿದ್ದಾರೆ. ಒಂದು 7.5 ಲಕ್ಷದಿಂದ 8 ಲಕ್ಷ ರೂಪಾಯಿ ನಮ್ಮದು ಮಾಲ್ ಕಳುವಾಗಿದೆ. ಯಾರ ಬಗ್ಗೆ ಆದ್ರೂ ಅನುಮಾನ ಅಥವಾ ಯಾವ್ದಾದ್ರು ಹಿಂದೆ ಚಲನವಲನ